ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಮಂಜು ಕುಕಿಂಗ್ ವ್ಲಾಗ್. ಇವತ್ತಿನ ರೆಸಿಪಿ ಏನು ಅಂತ ಆಲ್ರೆಡಿ ನಿಮಗೆ ಥಂಬ್ನೈಲ್ ಅಲ್ಲೇ ಗೊತ್ತಾಗಿದೆ. ತುಂಬಾನೇ ಈಸಿಯಾಗಿ ಬಿಗಿನರ್ಸ್ಗಳು ಚಿಕನ್ ಕೈಮಾ ಉಂಡೆನ ಯಾವ ರೀತಿ ಮಾಡೋದು, ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ತುಂಬಾನೇ ಟೇಸ್ಟಿಯಾಗಿ ಕೈಮಾ ಉಂಡೆನ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಮನೆಯವ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿ ಮಾಡ್ಬೋದು. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ತಗೊಂಡು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ. ನಂತರ ಒಂದು 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಒಂದು 5 ಇಂಚ್ ಆಗುವಷ್ಟು ಶುಂಠಿ, ಹಾಗೇನೆ ಒಂದು 2 ಗೆಡ್ಡೆ ಈರುಳ್ಳಿ ದೊಡ್ಡ ಸೈಜ್ ಅಲ್ಲಿರುವಂತದ್ದನ್ನ ಹಾಕೊಂಡು, ಒಂದು 6 ಪೀಸ್ ಚಕ್ಕೆ, ಒಂದು 5 ಲವಂಗನ ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಇದ್ರ ಇರುವಂತಹ ಹಸಿ ಸ್ಮೆಲ್ ಎಲ್ಲ ಕಂಪ್ಲೀಟ್ ಕಡಿಮೆ ಹಾಕ್ಬೇಕು. ಹಾಗೇನೆ ಸ್ವಲ್ಪ ಗೋಲ್ಡನ್ ಕಲರ್ ಹಾಕ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಖಾರಕ್ಕೆ ಹಾಗೆ ಕಲರ್ಗೋಸ್ಕರ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 3 ಗುಂಟೂರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಫ್ರೆಶ್ ತೆಂಗಿನ ತುರಿನ ತಗೊಂಡಿದ್ದೀನಿ. ಒಂದು ಅರ್ಧ ಭಾಗದಷ್ಟು ತೆಂಗಿನ ತುರಿನ ತಕೊಂಡು ಫ್ರೈ ಮಾಡ್ಕೊಂತಿರೋದು. ನಾವು ತೆಂಗಿನಕಾಯಿ ಹಾಕುವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ. ಯಾಕೆಂದ್ರೆ ಫಾಸ್ಟ್ ಆಗಿದ್ರೆ ಬೇಗನೆ ತೆಂಗಿನಕಾಯಿ ಎಲ್ಲ ತಳ ಹಿಡಿದ್ ಬಿಡುತ್ತೆ. ಹಾಗಾಗಿ ಕಂಪ್ಲೀಟ್ ಹಾಕಾದ್ಮೇಲೆ 1 ಹಿಡಿ ಆಗುವಷ್ಟು ಸಾಂಬಾರ್ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸ್ನ ಆಫ್ ಮಾಡಬೇಕು. ಯಾಕೆಂದ್ರೆ ಈ ಸಾಂಬಾರ್ ಸೊಪ್ಪು ಏನೋ ಗ್ಯಾಸ್ ಆನ್ ಮಾಡೇ ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ, ಹಾಗೇನೆ ಮಿಕ್ಸ್ ಮಾಡಿದ್ರು ಆಗುತ್ತೆ. ಅದನ್ನ ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಡಿ. ನಂತರ ನಾನಿಲ್ಲಿ ಚಿಕನ್ಗೆ ಮನೇಲೆ ತಂದಿರುವಂತ ಚಿಕನ್ ನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಮೂಳೆ ಇಲ್ದಿರುವಂತಹ ಚಿಕನ್ನ ತಗೊಂಡಿದ್ದೀನಿ. ಒಂದು 300 ಗ್ರಾಮ್ ಅಷ್ಟು ಚಿಕನ್ ಇದೆ. ಇದನ್ನೇ ಕೈಮಾ ಉಂಡೆ ಯಾವ ರೀತಿ ಮಾಡೋದಂತ ನೋಡೋದಷ್ಟೇನೆ. ಈಗ ತಣ್ಣಗಾಗಿರುವಂತಹ ಮಸಾಲಾ ಪದಾರ್ಥಗಳನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾಸ್ ಮಸಾಲೆಗಳನ್ನ ಆ್ಯಡ್ ಮಾಡೋಣ. ಅಂದ್ರೆ ಜಾಸ್ತಿ ಮಸಾಲೆಗಳನ್ನ ನಾವು ಆ್ಯಡ್ ಮಾಡೋದಿಲ್ಲ. ಸ್ವಲ್ಪ ಖಾರಕ್ಕೆ ಹಾಗೆ ಸ್ಪೈಸಿ ಆಗಿ ಬೇಕು ಅನ್ನೋಕ್ಕೋಸ್ಕರ ಸ್ವಲ್ಪ ಮಸಾಲನ ಆ್ಯಡ್ ಮಾಡೋದು. ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಹಚ್ ಖಾರದ ಪುಡಿ, ಹಾಗೇನೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಕಲರ್ ಆಗ್ಬೇಕಲ್ವಾ, ಹಾಗಾಗಿ ಅರಿಶಿನ ಪುಡಿನ ಹಾಕೊಂತಿರೋದು. ರುಬ್ಬೋದಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕಾಯ್ತಾ. ಸಾಫ್ಟ್ ಆಗಿರ್ಬೇಕು ನೋಡಿ, ಈ ರೀತಿ ಸಾಫ್ಟ್ ಆಗಿರ್ಬೇಕು. ಇಷ್ಟ ಆದ್ರೆ ಸಾಕಾಗತ್ತೆ. ಇದನ್ನ ಇವಾಗ ನಾವು ಒಂದು 3 ಸ್ಪೂನ್ ಆಗುವಷ್ಟು ಸಪ್ರೇಟ್ ಇಟ್ಕೊಳ್ಳೋಣ. ಚಿಕನ್ಗೆ ಕಲ್ಸ್ಕೋಬೇಕಲ್ವಾ, ಹಾಗಾಗಿ ಒಂದು 3 ಸ್ಪೂನ್ ಆಗುವಷ್ಟು ಒಂದು ನೆಕ್ಸ್ಟ್ ಬೇರೆ ಬೌಲಿಗೆ ತೆಗ್ದಿಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ ತೆಗ್ದಿಡ್ತಿರೋದು. ಇಷ್ಟ ಆದ್ರೆ ಸಾಕಾಗುತ್ತೆ, ಜಾಸ್ತಿ ಮಸಾಲೆ ಏನ್ ಬೇಡ. ನಂತರ ಇದನ್ನು ಕೂಡ ಸೈಡಿಗೆ ಇಟ್ಕೊಂಡು ಚಿಕನ್ನ ನಾವಿವಾಗ ಸ್ವಲ್ಪ ಡರ್ನ್ ಮಾಡಿಸೋಣ. ಯಾಕೆಂದ್ರೆ ಜಾಸ್ತಿ ಏನು ಚಿಕನ್ನ ರುಬ್ಬೋದು ಬೇಡ. ಯಾಕೆಂದ್ರೆ ಆಲ್ರೆಡಿ ಮೂಳೆ ಇಲ್ಲಲ್ವಾ, ಬೋನ್ಲೆಸ್ ಆಗಿರೋದ್ರಿಂದ ಪೂರ್ತಿ ಬರೀ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಗ್ಯಾಸ್ನ. ನಾನು ಸ್ವಲ್ಪ ಆನ್ ಮಾಡಿ ಆಫ್ ಮಾಡಿದಷ್ಟೇನೆ. ನೋಡಿ ಎಷ್ಟು ಬೇಗ ಎಷ್ಟು ಸಾಫ್ಟ್ ಆಗಿ ರುಬ್ಬಿದೆ ಅಂತ. ಇಷ್ಟ ಆದ್ರೆ ಸಾಕು, ಜಾಸ್ತಿ ಮಿಕ್ಸ್ ಮಾಡೋದು ಬೇಡ. ಇವಾಗ ಇದನ್ನ ಹಾಕೊಳ್ಳೋಕೆ ನೆಕ್ಸ್ಟ್ ಒಂದು ಬೌಲ್ನ ತಗೊಳ್ಳಿ. ಇದಕ್ಕೆ ನಾವು ಪೇಸ್ಟ್ ಮಾಡಿದಂತಹ ಚಿಕನ್ನ ಕೂಡ ಹಾಕೊಂಡು, ನಂತರ ನಾವು ಸ್ವಲ್ಪ ಎಕ್ಸ್ಟ್ರಾ ಸಪ್ರೇಟ್ ಆಗಿ ಮಸಾಲೆ ಎತ್ತಿಟ್ಟಿದ್ವಲ್ಲ, ಅದನ್ನು ಕೂಡ ಇವಾಗ ಹಾಕೊಳ್ಳೋಣ. ಇಷ್ಟು ಮಸಾಲೆ ಆದ್ರೆ ಸಾಕು. ಜಾಸ್ತಿ ಮಸಾಲೆ ಹಾಕೊಂಡ್ರೆ ಸಾಂಬಾರು ಮಸಾಲೆ ಇರುತ್ತೆ, ಇದು ಜಾಸ್ತಿ ಮಸಾಲೆ ಆಗ್ಬಿಡುತ್ತೆ. ನಂತರ ಇದಕ್ಕೊಂದು ಸ್ವಲ್ಪ ಸ್ಪೈಸಿ ಆಗಿರ್ಲಿ ಅಂತ ಒಂದು ಚಿಟಿಕೆ, ಒಂದು 1/4 ಸ್ಪೂನ್ ಆಗುವಷ್ಟು ಖಾರದ ಪುಡಿ, ರುಚಿಗೆ ಸ್ವಲ್ಪ ಉಪ್ಪು, ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿಣನ ಹಾಕೊಂಡು ಸ್ವಲ್ಪ ಮೇಲೆ ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೋಬೇಕು. ಯಾಕೆ ಅಂದ್ರೆ ಇದು ಚೆನ್ನಾಗಿ ಹಿಡಿಬೇಕಲ್ವಾ ಚಿಕನ್ಗೆ, ಹಾಗಾಗಿ ಒಂದು 2 ಸ್ಪೂನು ಮತ್ತೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ಕಟ್ ಮಾಡ್ಕೊಂಡಿರೋಂತಹ ಸಾಂಬಾರ್ ಸೊಪ್ಪನ್ನ ಹಾಕೊಂಡು ಒಂದು ಮೊಟ್ಟೆನ ಹೊಡ್ಕೊಳ್ಳೋಣ. ಟೇಸ್ಟಿ ಆಗಿ ಕ್ರಿಸ್ಪಿ ಆಗಿ ಒಳ್ಳೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೈಮಾ ಉಂಡೆ.
ಹಾಗಾಗಿ ಒಂದು ಮೊಟ್ಟೆನ ಹೊಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋ ಅದಕ್ಕಾದ್ರೆ ಸಾಕು. ನಾವು ಜಾಸ್ತಿ ತೆಳುವಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ಜಾಸ್ತಿ ಗಟ್ಟಿ ಇದ್ರೆ ಕೈಮಾ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ನೋಡಿ, ಇಷ್ಟು ತೆಳುವಾಗಿದ್ರೆ ಸಾಕು. ಸ್ವಲ್ಪ ನೀರಿಗೆ ಕೈನ ಹತ್ಕೊಂಡು ಚೆನ್ನಾಗಿ ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ. ನೋಡಿ, ನಾನು ಈ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೂ ಕೈಗೆ ಅಂಟ್ಕೊಂತಿಲ್ಲ. ನೀರನ್ನ ಹತ್ಕೊಂಡು ಉಂಡೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಮಸಾಲೆಗಳು ಕೈಗೆ ಅಂಟ್ಕೊಳೋದಿಲ್ಲ. ನೋಡಿ, ನಾನು ಈ ರೀತಿ ನಿಮಗೆ 2 ಉಂಡೆಗಳನ್ನ ಮಾಡಿ ತೋರಿಸ್ತೀನಿ ಈ ಸೈಜಲ್ಲಿ. ಅಂದರೆ ಒಂದು ಜಾಮೂನು ನೆನ್ಕೊಂಡಾಗ ಯಾವ ಸೈಜ್ ಆಗುತ್ತೋ ಆ ಸೈಜಲ್ಲಿ ನಾನು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಒಂದು ಪ್ಲೇಟ್ಗೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಒಂದು 20 ಉಂಡೆಗಳು ಆಗಿದೆ. ನಂತರ ಗ್ಯಾಸ್ ಮೇಲೆ ಇದನ್ನ ಗ್ರೇವಿ ಮಾಡ್ಕೊಳ್ಳೋದಿಕ್ಕೆ ಒಂದು ಬಾಣಲಿನ ತಗೊಂಡಿದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಒಂದು ಚಿಕ್ಕ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಫ್ಲೇವರ್ ಬಿಟ್ಟಾದ್ಮೇಲೆ ರುಬ್ಬಿರೋ ಅಂತಹ ಮಸಾಲೆನ ಹಾಕ್ಕೊಳ್ಳೋಣ. ಹಾಗೇನೆ ಇದರಲ್ಲಿ ಸ್ವಲ್ಪ ಜಾರಲ್ಲಿ ಮಸಾಲೆ ಇರೋದ್ರಿಂದ ಅದಕ್ಕೂ 1 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಳ್ಳೋಣ. ಇಲ್ಲ ಅಂದ್ರೆ ಸ್ವಲ್ಪ ಸಿಡಿದ್ ಬಿಡುತ್ತೆ ಬರೀ ಖಾರ ಮಸಾಲೆ ಇದ್ರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಸೈಡು ಮಸಾಲೆ ಎಲ್ಲ ಹತ್ಕೋಬೇಕು ಎಣ್ಣೆಗೆ. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಈ ರೀತಿ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಇಲ್ಲ ಅಂದ್ರೆ ಸ್ವಲ್ಪ ತಳದಲ್ಲಿ ಹಾಗೇನೆ ಅಂಟ್ಕೊಂಡ್ಬಿಡುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ರುಚಿಗೆ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ಯಾಕೆಂದ್ರೆ ನಾವು ಕೈಮಾ ಉಂಡೆಗೂ ಉಪ್ಪನ್ನ ಹಾಕಿದ್ವಲ್ಲ, ಹಾಗಾಗಿ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. ಆಮೇಲೆ ಜಾಸ್ತಿ ಉಪ್ಪಾದ್ಮೇಲೆ ಸರಿ ಮಾಡೋದಿಕ್ ಆಗಲ್ಲ. ನಂತರ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕೋ ಇಲ್ವೋ ತೆಳು ಬೇಕೋ ಅದ ನೋಡ್ಕೊಂಡು ನೀವು ನೀರನ್ನ ಹಾಕೋಬೇಕಾಗತ್ತೆ. ನಾನಿಲ್ಲಿ ತೀರಾ ಗಟ್ಟಿಯಾಗೂ ಗ್ರೇವಿನ ಮಾಡ್ಕೊಂತಿಲ್ಲ, ತೀರಾ ತೆಳುವಾಗೂ ಮಾಡ್ಕೊಂತಿಲ್ಲ. ನಾವು ಚಿಕನ್ಗೆ ಸ್ವಲ್ಪ ಕಡ್ಲೆಟ್ ಹಾಕಿರೋದ್ರಿಂದ ಗ್ರೇವಿ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ತೆಳುವಾಗಿ ಇರ್ಲಿ, ತೀರಾ ತೆಳುವಾಗ್ಬೇಡ, ಸ್ವಲ್ಪ ತೆಳುವಾಗಿರ್ಲಿ ಸಾಕು. ಇದನ್ನ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಮಸಾಲೆ ಎಲ್ಲ ಕುದಿ ಬರಬೇಕು. ಹಾಗೇನೆ ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೋಬೇಕು. ನೋಡಿ, ಈ ರೀತಿ ಎಣ್ಣೆ ಬಿಡ್ಕೊಳ್ತಾ ಇರಬೇಕು. ಆಗ ಸಾಂಬಾರು ಹಾಗೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಉಂಡೆ ಮಾಡ್ಕೊಂಡಿರೋ ಅಂತಹ ಚಿಕನ್ನ ಹಾಕ್ಕೊಳ್ಳೋಣ. ನಿಧಾನವಾಗಿ ಎಲ್ಲ ಸೈಡು ಹಾಕ್ಕೋಬೇಕಾಗುತ್ತೆ. ಏಕೆ ಅಂದ್ರೆ ಒಂದ್ರ ಮೇಲೆ ಒಂದು ಕೂತ್ಕೊಂಡ್ರೆ ಅಷ್ಟು ನೀಟಾಗಿ ಬೇಯೋದಿಲ್ಲ. ಹಾಗಾಗಿ ಎಲ್ಲ ಸೈಡು ಹಾಕ್ಕೋಬೇಕು. ಯಾವ ಸೈಡಲ್ಲಿ ಗ್ಯಾಪ್ ಇದೆಯೋ ಆ ಸೈಡಲ್ಲಿ ಉಂಡೆಗಳನ್ನ ಹಾಕ್ಕೋಬೇಕಾಗತ್ತೆ. ಇವಾಗ ನಾನು ಎಲ್ಲ ಉಂಡೆಗಳನ್ನ ಹಾಕ್ಕೊಂಡು ಜಸ್ಟ್ ಲೈಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಫೋರ್ಸ್ ಆಗಿ ಮಿಕ್ಸ್ ಮಾಡಿಬಿಟ್ರೆ ಆ ಕೈಮಾ ಉಂಡೆಗಳೆಲ್ಲ ಪುಡಿ ಆಗ್ಬಿಡುತ್ತೆ. ಇವಾಗ ಗ್ಯಾಸ್ನ ಫುಲ್ ಲೋ ಫ್ಲೇಮಲ್ಲಿ ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಚಿಕನ್ನ ಬೇಯಿಸ್ಕೋಬೇಕು. ನೋಡಿ, ಇವಾಗ ನಾನು 10 ನಿಮಿಷ ಚಿಕನ್ನ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಮೇಲೆಲ್ಲ ತೇಲ್ತಾ ಇದೆ ಅಂತ. ಬಿಗಿನರ್ಸ್ ಕೂಡ ಈಸಿಯಾಗಿ ಚಿಕನ್ ಕೈಮಾ ಉಂಡೆ ಸಾಂಬಾರ್ನು ಮಾಡ್ಬೋದು ಅಂತ ನೋಡ್ಕೊಂಡ್ರಲ್ವಾ. ಇದೇ ರೀತಿ ನೀವು ಟ್ರೈ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.